ನಮಸ್ತೆ ವೀಕ್ಷಕರೇ, ನಾನಿವಾಗ ಹುರುಳಿಕಾಳು ಪಲ್ಯವನ್ನು ಮಾಡ್ತೀನಿ. ಹುರುಳಿಕಾಳನ್ನು 4 ರಿಂದ 5 ಸೀಟಿ ಅನಿಸ್ಕೊಂಡು ಅದನ್ನು ಸ್ವಲ್ಪ ತರಿಯಾಗಿ ಮಿಕ್ಸಿಗೆ ಹಾಕಿ ಇಟ್ಕೊಂಡೀನಿ. ಯಾಕಂತ ಮಾಡಿ ಹುರುಳಿಕಾಳು ಅಷ್ಟು ಕರೆಕ್ಟಾಗಿ ಒಡೆದು ಸರಿಯಾಗಿ ಬೆಂದು ಬಂದಿದ್ದಿಲ್ಲ. ಅದ್ರ ಸಂಬಂಧ ನಾನೇನು ಮಾಡಿದೆ, ಇದನ್ನು ಸ್ವಲ್ಪ ತರಿಯಾಗಿ ರುಬ್ಬಿ ಮಿಕ್ಸಿಗೆ ಹಾಕಿ ಇಟ್ಕೊಂಡೇನಿ. ಇವಾಗ ನಾನು ಬಾಳಿಗೆ ಇಟ್ಟೇನಿ. ಅದಕ್ಕೆ ಎಣ್ಣೆಯನ್ನು ಬಿಡ್ತೀನಿ. ಒಂದು 2 ಚಮಚದಷ್ಟು ಎಣ್ಣೆಯನ್ನು ನಾನು ಇವಾಗ ಬಿಟ್ಟೆ ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕಿದೆ. ಒಂದು ಎಳೆ ಕರಿಬೇವು, ಒಂದು ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ 1-2 ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೆ, ಅವನ್ನ ಹಾಕ್ತೀನಿ. ಇದು ಸ್ವಲ್ಪ ಕೆಂಪಾಗಬೇಕು. ಈ ಹುರುಳಿಕಾಳು ಭಾಳ ಚಲೋ, ಆರೋಗ್ಯಕ್ಕೆ ಭಾಳ ಚಲೋ. ಇದು ಕಿಡ್ನಿ ಸ್ಟೋನ್ ಆದರೂ ಇದ್ರ ಕಟ್ಟಿನ ಸಾರು, ಇದ್ರ ಪಲ್ಯನ ತಿನ್ನೋದ್ರಿಂದ ಕಿಡ್ನಿ ಸ್ಟೋನು ಕರಗ್ತಾವು ಅಂತಂದು ಹಿಂದೆ ನಮ್ಮ ಮನೆಯವರಿಗೆ ಒಂದು ಕಿಡ್ನಿ ಸ್ಟೋನ್ ಆಗಿತ್ತು. ಆವಾಗ ಡಾಕ್ಟರ್ ಸಲಹೆ ಮೇರೆಗೆ ಇದನ್ನು ಕಡ್ಲಿಕಾಳು, ಇದು ಹುರುಳಿಕಾಳನ್ನು ಇದು ತಿನ್ನು ಅಂತಂದು ಡಾಕ್ಟರ್ ಹೇಳಿದರು. ನಾನು ನಮ್ಮ ಮನೆಯವರಿಗೆ ಕಾಳಿನ ಪಲ್ಯ, ಹುರುಳಿಕಟ್ಟಿನ ಸಾರು ಮಾಡಿಕೊಡ್ತಿದ್ದೆ. ಅದಕ್ಕಾಗಿ ಇದು ಚಲೋ, ಇದು ಆರೋಗ್ಯಕ್ಕೆ ಭಾಳ ಚಲೋ. ಇದು ನಮ್ಮ ಊರಿಂದ ತೊಗೊಂಡು ಬಂದಿದ್ದು ಹುರುಳಿಕಾಳು. ಪ್ಯಾಟ್ಯಾಗೂ ಸಿಗ್ತಾವು. ಇವಾಗ ಉಳ್ಳಾಗಡ್ಡಿ ಬೇಕು. ನಾನು ಒಂದು ಟೊಮೆಟೊ ಹಣ್ಣನ್ನು ಹಾಕ್ತೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನ್ ಅರ್ಧ ಇಷ್ಟ ಸಣ್ಣ ಟೀ ಸ್ಪೂನಷ್ಟು ಮಸಾಲೆ ಪುಡಿಯನ್ನು ಹಾಕ್ತೀನಿ. ಇವಾಗ ಮಿಕ್ಸಿಗೆ ಹಾಕಿಟ್ಟಂಥ ಹುರುಳಿಕಾಳನ್ನು ನಾನು ಇದಕ್ಕೆ ಹಾಕ್ಕೊಂಡೆ. ಇವಾಗ ನಾನು ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಬಿಟ್ಟಿದಂಥ ನೀರನ್ನು ಮಿಕ್ಸಿಗೆ ನೀರು ಹಾಕಿ ಇದಕ್ಕೆ ಹಾಕ್ಕೋತೀನಿ. ನೋಡಿ ವೀಕ್ಷಕರೇ, ಇದು ರೊಟ್ಟಿಗೆ ಚಲೋ ಆಗ್ತೈತಿ, ಚಪಾತಿಗೂ ಚಲೋ ಆಗ್ತೈತಿ. ಈ ಥರ ಇದನ್ನು ಮಾಡಿಕೊಂಡು ಇನ್ನೊಂದು ಹನಿ ಸ್ವಲ್ಪ ನೀರು ಬಿಡ್ತೀನಿ. ನೀರು ಬಿಟ್ಟು ನಾನು ಬೇಯಿಸ್ತೇನೆ. ಅಂದ್ರೆ ರಸಬಾಜಿ ಗತೆ ಆಗ್ತೈತಿ. ಇದು ಹಂಗೆ ಕಾಳಷ್ಟು ಒಗ್ಗರಣೆ ಹಾಕ್ಕೊಂತಾರು ಮಿಕ್ಸಿಗೆ ಹಾಕ್ದಾನ. ನನಗೂ ಸ್ವಲ್ಪ ರಸಬಾಜಿ ಥರ ಮಾಡಬೇಕು ಅನಿಸ್ತು. ನಾನು ಈ ಥರ ಮಾಡೀನಿ. ಇದನ್ನಷ್ಟ ಒಗ್ಗರಣೆ ಹಾಕ್ತಾರೆ ಕಾಳಷ್ಟ. ಇವಾಗ ನಾನು ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ಇದ್ರ ಮೇಲೆ ಹಾಕಿದ್ದೆ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬಂತು. ಹುರುಳಿಕಾಳು ಪಲ್ಯ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.